ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕದನ ವಿರಾಮದ ಮಧ್ಯೆಯೂ ಟ್ರಂಪ್ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಮತ್ತೆ ಬಹುದೊಡ್ಡ ದಾಳಿಯ ಎಚ್ಚರಿಕೆ ಕೊಟ್ಟಂತ ಟ್ರಂಪ್. ಕದನ ವಿರಾಮ ಘೋಷಣೆ ಆಗಿದೆ, ಅದರ ಮಧ್ಯೆನೇ ಈಗ ಟ್ರಂಪ್ ಬಹುದೊಡ್ಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಬೇಕು, ತೆರಿಬೇಕು, ಪರಮಾಣು ಅಸ್ತ್ರ ತ್ಯಜಿಸಬೇಕು, ಇಲ್ಲಾಂದ್ರೆ ಇರಾನ್ ಮೇಲೆ ನಾವು ಮತ್ತೆ ದಾಳಿ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆ ಕೊಟ್ಟಿರೋದು. ಈ ಬಾರಿ ನಮ್ಮ ದಾಳಿ ಅತ್ಯಂತ ಭೀಕರವಾಗಿರುತ್ತೆ ಅನ್ನುವಂತ ವಾರ್ನ್ ಮಾಡಿದ್ದಾರೆ. ನಮ್ಮ ಸೇನಾ ಪಡೆಗಳನ್ನ ಮತ್ತೆ ನಿಯೋಜಿಸಬೇಕಾಗುತ್ತೆ. ಕದನ ವಿರಾಮ ಘೋಷಿಸಿ 24 ಗಂಟೆಯಲ್ಲೇ ಮತ್ತೆ ಈ ರೀತಿಯ ವಾರ್ನಿಂಗ್ ಪಾಸ್ ಆಗಿದೆ. ಇರಾನ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಂತ ಡೊನಾಲ್ಡ್ ಟ್ರಂಪ್. ಹಾಗಾದ್ರೆ ಇಸ್ರೇಲ್ ದಾಳಿ ಮಾಡ್ತಾ ಇದೆಯಲ್ಲ, ಅದಕ್ಕೇನ್ ಹೇಳ್ತೀರಾ ನೀವು? ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂತ ಎಚ್ಚರಿಕೆ ಇದು ಇರಾನ್ಗೆ. ಆದ್ರೆ ಇಸ್ರೇಲ್ ದಾಳಿಯನ್ನ ನಿಲ್ಲಿಸಿಲ್ಲ, ಮತ್ತೆ ದಾಳಿ ಮಾಡ್ತಾನೆ ಇದೆ. ಶಸ್ತ್ರಾಸ್ತ್ರಗಳನ್ನ ತ್ಯಜಿಸಿ ಅಂತ ಇರಾನ್ಗೆ ನೀವು ಕರೆ ಕೊಡ್ತೀರಾ ದೊಡ್ಡಣ್ಣ, ಆದ್ರೆ ಇಸ್ರೇಲ್ಗೆ ಏನ್ ಹೇಳ್ತೀರಾ? ಇಸ್ರೇಲ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದೆ, ಅಟ್ಯಾಕ್ ಮಾಡ್ತಾನೆ ಇದೆ, ಬಾಂಬ್ಗಳನ್ನ ಸಿಡಿಸ್ತಾ ಇದೆ, ಮಿಸೈಲ್ ಅಟ್ಯಾಕ್ ಮಾಡ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇದ್ದಂತ ಯುದ್ಧಕ್ಕೆ ಒಂದು ವಿರಾಮ ಘೋಷಣೆ ಮಾಡಿರೋದು ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆದ್ರೀಗ ಅದರ ಮಧ್ಯದಲ್ಲೇ ದಾಳಿಗಳು ನಡೀತಾ ಇವೆ. ಮತ್ತೊಂದ್ ಕಡೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಿ. ಟ್ರಂಪ್ ವಾರ್ನಿಂಗ್ ಮಧ್ಯೆ ಇರಾನ್ ಹೊಸ ಷರತ್ತನ್ನ ಹಾಕಿದೆ. ತಕ್ಷಣ ಲೆಬನಾನ್ ವಿರುದ್ಧ ಆಕ್ರಮಣ ನಿಲ್ಲಬೇಕು ಅಂತ. ಲೆಬನಾನ್ ಮೇಲೆ ದಾಳಿ ನಿಲ್ಲಿಸದಿದ್ರೆ ಭಾರೀ ಕಷ್ಟ ಆಗುತ್ತೆ ಅಂತ. ಇಸ್ಲಾಮಾಬಾದ್ನಲ್ಲಿ ನಡೆಯುವಂತ ಮಾತುಕತೆಗೆ ಬರಲ್ಲ. ಕದನ ವಿರಾಮದಿಂದಲೂ ಸಂಪೂರ್ಣ ಹಿಂದೆ ಸರಿಯಬಹುದು. 10 ಅಂಶಗಳಲ್ಲಿ ಲೆಬನಾನ್ ವಿಷಯವೇ ಪ್ರಮುಖ ಷರತ್ತಾಗಿದೆ. 10 ಷರತ್ತುಗಳನ್ನ ಹಾಕಿದ್ದಾರೆ, ಅದರಲ್ಲಿ ಇದು ಪ್ರಮುಖ. ಅಪ್ರಚೋದಿತ ದಾಳಿ ನಿಲ್ಲಿಸಿ ಶಾಶ್ವತ ಶಾಂತಿಯನ್ನ ಸ್ಥಾಪಿಸಬೇಕು, ಪದೇ ಪದೇ ಪ್ರಚೋದನೆ ಮಾಡಬಾರ್ದು ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್. ಈಗಾಗಲೇ ಕದನ ವಿರಾಮ ಘೋಷಣೆ ಆಗಿದೆ, ಅದ್ರ ಮಧ್ಯೆನೇ ಇರಾನ್ಗೆ ಟ್ರಂಪ್ ಅವರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ಮತ್ತೆ 10 ಷರತ್ತುಗಳು ಕೂಡ ಇದೆ. ಇದೆಲ್ಲದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಸೌಖ್ಯ, ನಿನ್ನೆ ಬೆಳಗ್ಗೆ ಒಂದು ಕದನ ವಿರಾಮ ಘೋಷಣೆ ಆಯಿತು. ಈ ಸಂದರ್ಭದಲ್ಲಿ ಒಟ್ಟು 10 ಷರತ್ತುಗಳನ್ನ ಇರಾನ್ ಮುಂದಿಟ್ಟಿತ್ತು. ಏನಂದ್ರೆ ಹರ್ಮುಜ್ ಜಲಸಂಧಿಯನ್ನ ನಾವು ಈಗ ಓಪನ್ ಮಾಡ್ತೀವಿ, ಆದ್ರೆ ನಮ್ಮ 10 ಷರತ್ತುಗಳನ್ನ ಒಪ್ಪಬೇಕು ಅಂತ. ಆ ಷರತ್ತುಗಳ ಪಟ್ಟಿಯಲ್ಲಿ ಲೆಬನಾನ್ ಮೇಲೆ ಕೂಡ ದಾಳಿ ಮಾಡಬಾರದು ಅಂತ ಹೇಳ್ಬಿಟ್ಟು ಷರತ್ತಲ್ಲಿ ಇರಾನ್ ಹೇಳಿತ್ತು. ಆದ್ರೆ ಏನೊಂದು ಕದನ ವಿರಾಮ ಜಾರಿಯಾದ ಕೇವಲ ಒಂದು 2 ಗಂಟೆಗಳಲ್ಲೇ ಇಸ್ರೇಲ್ ದೊಡ್ಡ ಮಟ್ಟದ ದಾಳಿಯನ್ನ ಲೆಬನಾನ್ ಮೇಲೆ ನಡೆಸಿತ್ತು. ಅದು ಕೂಡ ಹಿಜ್ಬುಲ್ಲಾ ಉಗ್ರ ಸಂಘಟನೆಯ ಒಟ್ಟು 100ಕ್ಕೂ ಹೆಚ್ಚು ನೆಲೆಗಳ ಮೇಲೆ ಕೇವಲ 10 ನಿಮಿಷಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿತ್ತು. ಈ ಒಂದು ಸಂದರ್ಭದಲ್ಲಿ ಭಾರಿ ಪ್ರಮಾಣದ ಸಾವು ನೋವಾಗಿತ್ತು. ಹಿಜ್ಬುಲ್ಲಾ ಉಗ್ರ ಸಂಘಟನೆಗೆ ಭಾರಿ ದೊಡ್ಡ ಮಟ್ಟದ ನಷ್ಟ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಯಾಕೆ ಹಿಜ್ಬುಲ್ಲಾ ಉಗ್ರ ಸಂಘಟನೆ ಮೇಲೆ ದಾಳಿ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಅದರ ವಿರುದ್ಧ ಒಂದು ತನ್ನ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ ಇರಾನ್ ಆ ಕೂಡಲೇ ಹರ್ಮುಜ್ ಜಲಸಂಧಿಯನ್ನ ನಿನ್ನೆನೆ ಬಂದ್ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಯಾವಾಗ ಕದನ ವಿರಾಮ ಜಾರಿಯಾಗಿದೆ, ಹರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ, ಜೊತೆಗೆ ಈ ವಿಶ್ವದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಇಳಿಕೆ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿತ್ತು ಅಮೆರಿಕ. ಆದ್ರೆ ಯಾವಾಗ ಮತ್ತೆ ಇದೇ ರೀತಿ ಆಗ್ಲಿ, ಆಗ ಅಮೆರಿಕ ಮತ್ತೆ ಇದೀಗ ವಾರ್ನಿಂಗ್ ಕೊಟ್ಟಿದೆ. ನೀವು ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡ್ಲೇಬೇಕು, ಮತ್ತೆ ಪರಮಾಣು ಅಸ್ತ್ರವನ್ನ ಹೊಂದುವಂತ ಆಸೆಯನ್ನ ಬಿಟ್ಬಿಡಿ, ಇಲ್ಲಾಂದ್ರೆ ನಾವು ಅತಿ ದೊಡ್ಡ ದಾಳಿ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ ಕದನ ವಿರಾಮ ಜಾರಿಯಾದ ಬಳಿಕ ಅಮೆರಿಕ ಇದು ಕೊಡ್ತಿರೋಂತ ಮೊದಲನೇ ದೊಡ್ಡ ವಾರ್ನಿಂಗ್. ಹಾಗಾಗಿ ಈ ಕದನ ವಿರಾಮ ಜಾರಿ ಬಗ್ಗೆನೇ ಈಗ ಒಂದು ಅನುಮಾನ ವ್ಯಕ್ತ ಆಗ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ಮಾಹಿತಿಗೆ.